ದಿಗಂತ್ ನಾಪತ್ತೆ ಪ್ರಕರಣದಲ್ಲಿ ಕೋಮು ಸಂಘರ್ಷಣೆಗೆ ಯತ್ನಿಸಲಾಗಿದೆ ಎಂದು ಹೋರಾಟಗಾರ ಮುನೀರ್ ಕಾಟಿಪಳ್ಳ ಆಪಾದಿಸಿದ್ದಾರೆ. ಶಾಸಕರು, ಸಂಘ ಪರಿವಾರದ ಪ್ರಮುಖರ ಮೇಲೆ ಕ್ರಮಕ್ಕೆ ಅವರು ಆಗ್ರಹಿಸಿದರು. ಈ ಬಗ್ಗೆ ಹೇಳಿಕೆಯನ್ನು ನೀಡಿರುವ ಮುನೀರ್ ಕಾಟಿಪಳ್ಳ, ಅಪ್ರಾಪ್ತ ದಿಗಂತ್ ಕಾಣೆಯಾಗಿದ್ದ ಪ್ರಕರಣ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಆದರೆ ಸಂಘ ಪರಿವಾರ ಮತ್ತು ಬಿಜೆಪಿ ಶಾಸಕರು ಕಾಣೆಯಾದ ತಕ್ಷಣ ಮತೀಯ ಬಣ್ಣವನ್ನು ಹಚ್ಚಿ ಮುಸ್ಲಿಮರೇ ಅಪಹರಿಸಿ ಆತನ ಪ್ರಾಣಕ್ಕೆ ಅಪಾಯ ಮಾಡಿರುವ ರೀತಿ ಸಮಾಜದಲ್ಲಿ ಒಂದಿಷ್ಟು ಭಯದ ವಾತಾವರಣವನ್ನು ಸೃಷ್ಟಿಸಿದ್ರು. ಒಂದು ಸಮುದಾಯದ ಮೇಲೆ ಈ ರೀತಿ ನಿರಂತರವಾಗಿ ಆರೋಪಗಳನ್ನು ಹೊರಿಸುತ್ತಾ ಹೋದಲ್ಲಿ ಅವರ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂದು ಪ್ರಶ್ನಿಸಿದ್ರು. ಇನ್ನು ಇದೇ ವೇಳೆ ಕೋನಾಜಿಯಲ್ಲಿ ನಡೆದಂತಹ ಒಂದು ಕೊಲೆಯ ಪ್ರಕರಣವನ್ನು ಅವರು ಪ್ರಸ್ತಾಪಿಸಿ, ಕೋನಾಜಿಯಲ್ಲಿರುವ ಕಾರ್ತಿಕ್ನ ಕೊಲೆಯಾದ ಸಂದರ್ಭದಲ್ಲಿಯೂ ಇಲ್ಲಿ ಸಂಸದರಾಗಿದ್ದವರು ಜಿಲ್ಲೆಗೆ ಬೆಂಕಿಯನ್ನು ಹಚ್ಚುವ ಪ್ರಚೋದನಕಾರಿಯ ಹೇಳಿಕೆಯನ್ನು ನೀಡಿದ್ರು. ಕೊನೆಗೆ ಅದು ಕೌಟುಂಬಿಕ ಕಲಹದ ಕೊಲೆ ಎಂದು ಸಾಬೀತಾಯಿತು. ನಿನ್ನೆ ಮತ್ತೆ ಕೊರಗಜ್ಜನ ಹೆಸರಿನಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಲಾಗಿದೆ. ಕೊರಗತನಿಯ ಕಾರ್ಣಿಕದ ದೈವ, ಆದಿವಾಸಿಗಳ ಸಾಂಸ್ಕೃತಿಕ ನಾಯಕನ ಹೆಸರಿನಲ್ಲಿ ಮುಸ್ಲಿಮರ ವಿರುದ್ಧ ಮಾತನಾಡಲಾಗಿದೆ ಎಂದು ಹೇಳಿದ್ರು. ಬಿಜೆಪಿಯವರಿಗೆ ಈ ರೀತಿ ಪ್ರಚೋದನೆ ನೀಡಿ ಇನ್ನೊಂದು ಸಮುದಾಯ ತಿರುಗಿ ಬೀಳುವುದು ಬೇಕಾಗಿದೆ. ಹೆಣದ ಮೇಲೆ ರಾಜಕೀಯಕ್ಕೆ ಹಾತೊರೆಯುತ್ತಿದ್ದಾರೆ. ಸ್ಪೀಕರ್ ಖಾದರ್ ಅವರು ಸ್ವಯಂ ಪ್ರೇರಣೆಯಿಂದ ದಿಗಂತ್ ನಾಪತ್ತೆ ಪ್ರಕರಣವನ್ನ ಪ್ರಸ್ತಾಪಿಸಿದ್ರು. ಇದೀಗ ಮತ್ತೆ ಅವರದೇ ಕ್ಷೇತ್ರದಲ್ಲಿ ಕೊರಗತನಿಯನ ಎದುರು ಪ್ರಚೋದನಕಾರಿ ಭಾಷಣವನ್ನ ಮಾಡಲಾಗಿದೆ. ಈ ಎರಡು ವಿಚಾರಗಳ ಮಧ್ಯೆ ವಿಧಾನಸಭೆಯಲ್ಲಿ ಚರ್ಚೆಯಾಗಬೇಕು. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ದ್ವೇಷ ಹರಡುವ ಪ್ರಚೋದನಕಾರಿ ಹೇಳಿಕೆ ನೀಡುವವರು ಯಾರೇ ಆಗಿದ್ದರೂ ಜಾತಿ ಮತ ಭೇದವಿಲ್ಲದೆ ಮುಲಾಜಿಲ್ಲದೆ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ರು. ಉಪಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಈಗಾಗಲೇ ಮಂಗಳೂರು ಸಂಜೆ 7 ಗಂಟೆಗೆ ನಿಶ್ಶಬ್ದವಾಗುತ್ತದೆ ಎಂಬ ಮಾತುಗಳನ್ನಾಡಿದ್ದಾರೆ. ಈ ರೀತಿಯ ಕೋಮು ಪ್ರಚೋದನೆಯ ಪ್ರಕರಣಗಳು ಮುಂದುವರಿದ್ರೆ ಸಂಜೆ 5 ಗಂಟೆಗೆ ನಿರ್ಜನವಾಗಲಿದೆ. ಇದಕ್ಕೆ ಅವಕಾಶವನ್ನ ಪೊಲೀಸರಾಗಲಿ ಸರ್ಕಾರವಾಗಲಿ ನೀಡಬಾರದು ಎಂದು ಮುನೀರ್ ಹೇಳಿದ್ರು. ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದ್ರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರುತ್ತದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಮ್ಮಿ 25% ಇದೆ. ಈ ರೀತಿ ಆರೋಪಗಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದರೆ ಅದು ಯಾವ ರೀತಿಯಲ್ಲಿ ಹೋಗ್ಬೋದು? ನಾವು ಫರಂಗಿಪೇಟೆ ಮುಸಲ್ಮಾನರನ್ನು ಅಭಿನಂದಿಸಬೇಕು. ಅವರು ಯಾವುದಕ್ಕೂ ಪ್ರಚೋದನೆಗೊಳಗಾಗದೆ ಆ ಹುಡುಗನ ಹುಡುಕುವಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಆದರೆ ಅವರು ನಿರಂತರವಾಗಿ ಪ್ರಚೋದಿಸುವಂಥ ಕೆಲಸ ಎಲ್ಲ ಅವರು ಕ್ರಿಮಿನಲ್ಗಳು. ಫರಂಗಿಪೇಟೆಯ ಮುಸಲ್ಮಾನರಂದರೆ ಗಾಂಜಾ ಡ್ರಗ್ಸ್ ವ್ಯಾಪಾರ ಮಾಡುವವರು, ಮುಸ್ಲಿಮರೆಲ್ಲರೂ ಕ್ರಿಮಿನಲು, ಮತಾಂಧ್ರು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಒಂದು ವೇಳೆ ಆತನದ್ದು ಅಪಹರಣವೇ ಆಗಿದ್ರು, ಒಂದು ವೇಳೆ ಅದರಲ್ಲಿ ಮುಸ್ಲಿಂ ಹೆಸರುಗಳಿದ್ರೂ ಕೂಡ ಅದನ್ನೊಂದು ಕ್ರೈಮ್ ಆಗಿ ನೋಡಬೇಕಲ್ವ? ಕಮ್ಯುನಿಟಿ ಆಗಿ ಅದನ್ನು ಹೆಂಗೆ ನೋಡ್ತೀರಿ? ನಮ್ಮ ರಾಜ್ಯದಲ್ಲಿ, ನಮ್ಮ ಮಂಗಳೂರಿನಲ್ಲಿ ದಿನಕ್ಕೆ 10-100 ಕ್ರೈಮ್ಗಳು ನಡೀತೇವೆ. ಅದೆಲ್ಲವನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ನೋಡ್ತಾರಾ? BJP ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ? ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯನ್ನೇ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೆ ಮಾತ್ರ ಇವರೆಲ್ಲರೂ ಓಡಿ ಬರುವಂಥದ್ದು. ವಿಧಾನಸಭೆಯಲ್ಲಿ ಮಾತಾಡಿದ್ರು, ಮೊನ್ನೆ ಚರ್ಚೆ ಆಯಿತು. ಇವತ್ತು ಮಾತಾಡಲಿ? ಪೊಲೀಸರು ಹೇಳ್ತಾ ಇರೋದು ಸುಳ್ಳಾಗಿರ್ಬೇಕಲ್ವಾ? SP ಅವರು ಪ್ರೆಸ್ ಮೀಟ್ ಮಾಡಿ ಆ ಹುಡುಗ ಎಕ್ಸಾಮ್ಗೆ ಭಯ ಬಿದ್ದು ಮನೆ ಬಿಟ್ಟು ಹೋಗಿದ ಅಂತ ಹೇಳಿದ್ರಲ್ಲ, ಅವ್ರು ಹೇಳ್ತಾ ಇರೋದು ಸುಳ್ಳಾಗಿರ್ಬೇಕು. ಹೇಳಿ ಬಂದು BJP ಇಬ್ಬರು ಶಾಸಕರುಗಳು, ಬಜರಂಗ ದಳದ ಮುಖಂಡರುಗಳು ಬಂದೊಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ಅವರು ಬಹಿರಂಗವಾಗಿ ನಿಶ್ಚರ್ಥವಾಗಿ ಮುಸ್ಲಿಂ ಸಮುದಾಯ ಮತ್ತು ಜಿಲ್ಲೆಯ ನಾಗರಿಕ ಸಮಾಜ ಕ್ಷಮೆ ಕೇಳಿ. ನಾವು ಇದನ್ನು ಆಗ್ರಹಿಸ್ತೀವಿ ಮಾತ್ರ ಅಲ್ಲ, ಹಿಂದೆ ಕೂಡ ಇಂಥದ್ದಾಗಿದೆ. ಕಾರ್ತಿಕ್ ದೇರ್ಲಗಟ್ಟೆ ಕೊನಾಜಿಯ ಕಾರ್ತಿಕ್ ಕೊಲೆ ಆದಾಗ ಏನಾಯಿತು? ಆವಾಗಲೂ ಕೂಡ ಹೀಗೆ ತಿಂಗಳುಗಳ ಕಾಲ ಮುಸ್ಲಿಮರು ಅಂತ ಹೇಳಿದರು. ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿದ್ರು. ಆವಾಗಿನ BJP MP ಜಿಲ್ಲೆಗೆ ಬೆಂಕಿ ಹತ್ತೀವಿ ಅನ್ನುವಂಥ ಮಾತನ್ನಾಡಿದರು. ಕೊನೆಗೆ ಯಾರು ಕೌಟುಂಬಿಕ ಕಲಹದಲ್ಲಿ ಕೊಲೆ ನಡೆದಿರುವಂಥ ಬಹಿರಂಗ ಆಯ್ತಲ್ಲ. ಕನಿಷ್ಠ ಒಂದು ನಾಚಿಕೆ ಅಥವಾ ಒಂದು ರೀತಿಯಾದಂಥ ಒಂದು ಪಶ್ಚಾತ್ತಾಪ ಕೂಡ ಇವರಲ್ಲಿಲ್ಲ. ಇವತ್ತು ಒಂದು ಸಣ್ಣ ಪ್ರತಿಕ್ರಿಯೆ ಕೂಡ ಅದಕ್ಕೆ ಅವರು ನೀಡ್ತಾ ಇಲ್ಲ ಅಂದರೆ ಏನರ್ಥ? ಅದಕ್ಕಾಗಿ ನಾವು ಇವತ್ತು SP ಅವರನ್ನು ಕಂಡಿದ್ದೀವಿ. ನಾವು IGP ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಹೇಳುವಂಥದ್ದು ಇದರ ಮೇಲೆ ಕಾನೂನು ಕ್ರಮ ಆಗಬೇಕು. ಇದು ದ್ವೇಷ ಭಾಷಣ ಹಬ್ಬಿಸುವಂಥ ಎಲ್ಲ ಇದರಲ್ಲಿ ಕೂಡ ಎಲ್ಲೇ ಅಂಥದ್ದು ಕಂಡಿದ್ರು ಕೂಡ ಪೊಲೀಸರು ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ, ಸುಮೋಟೋ FIR ಹಾಕ್ತಾ ಇದ್ದಾರೆ. ಇಲ್ಲಿಬ್ಬರು ಈ ಶಾಸಕರು ಅದನ್ನು ಮಾಡಿದಾರಲ್ವ? ಭರತ್ ಕುಂಬ್ಡೆ ಅವರು ಬಜರಂಗ ದಳದ ಮುಖಂಡ ಮಾತಾಡಿದ್ದಾರೆ. ಇವರ ಹಿನ್ನೆಲೆಗಳೇನು? ಎಲ್ಲ ಕ್ರಿಮಿನಲ್ ಕೃತ್ಯದಲ್ಲೆಲ್ಲ ಭಾಗವಹಿಸಿದವರಲ್ವ? ನಿನ್ನೆ ಬಜರಂಗ ದಳ ಕೊರಗಜ್ಜ ನಡೆಗೆ ನಮ್ಮ ನಡೆ ಅಂತ ಹೇಳಿ ಮಂಗಳೂರಿನಲ್ಲಿ ಕೂಡ ಅದೇ ಉದ್ರೇಕಕಾರಿ, ಅದೇ ಪ್ರಚೋದಕ ಭಾಷಣಗಳನ್ನು ಹೇಳಿದ್ದಾರೆ. ಅಂಥ ಒಬ್ಬ ದೊಡ್ಡ ಕಾರಣಿಕದ ದೈವ, ಆದಿವಾಸಿಗಳ ಕೊರಗ ಸಮುದಾಯದ ಸಾಂಸ್ಕೃತಿಕ ನಾಯಕ ಕೊರಗತನಿಯನ ಸ್ಥಳದಲ್ಲಿ ನಿಂತು ಕೂಡ ಇದೇ ಕೋಮು ಪ್ರಚೋದಕ ಮುಸ್ಲಿಮರನ್ನು ಟಾರ್ಗೆಟ್ ಮಾಡುವಂಥ ಭಾಷಣಗಳನ್ನು ಮಾಡಿದ್ದಾರೆ. ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಮುಸ್ಲಿಮರ ಮೇಲೆ ಯಾವ ರೀತಿ ಮಾಡಿದ್ರು ನಡೀತದೆ ಅಂತ ಆದರೆ ನಾಳೆ ಆ ಸಮುದಾಯ ಇದನ್ನೆಲ್ಲ ಸಹಿಸ್ಕೊಂಡು ತಿರುಗಿ ಬಿದ್ದರೆ ಏನಾಗುತ್ತೆ? BJPಗೆ ಅದೇ ಬೇಕು, ತಿರುಗಿ ಬೀಳಬೇಕು, ಹಿಂಸಾಚಾರ ಆಗಬೇಕು.
ಅದರ ಮೇಲೆ ಹೆಣದ ಮೇಲೆ ರಾಜಕಾರಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಅದಕ್ಕೆ ಹೇಳಿದ್ದೀವಿ. ಇವತ್ತು ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಇಬ್ಬರ ಮೇಲೆ ಕೂಡ FIR ಹಾಕಬೇಕು, ಪೊಲೀಸರು ಸುಮೋಟೋ FIR ಹಾಕಬೇಕು, ಅವರ ಮೇಲೆ ಕಠಿಣವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಅದರ ಜೊತೆಯಲ್ಲಿ ನಾವು ಸ್ಪೀಕರ್ ಖಾದರ್ ಅವರಿಗೆ ಹೇಳ್ತಾ ಇದ್ವಿ. ಮೊನ್ನೆ ಅವರು ಸ್ವಯಂ ಪ್ರೇರಣೆಯಿಂದ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅವರ ಕ್ಷೇತ್ರ ಅದು. ಇವು ನಿನ್ನೆ ಚಕ್ರವರ್ತಿ ಸುಲಿಬೆಲೆ ಬಜರಂಗ ದಳದವರು ಮಾಡಿದ್ದು ಕೊರಗತನಿಯನ ಮುಂದೆ ಮಾಡಿದ ಭಾಷಣವೂ ಕೂಡ ಸ್ಪೀಕರ್ ಖಾದರ್ ಅವರ ಕ್ಷೇತ್ರ. ಫರಂಗೇಪೇಟೆ ಕೂಡ ಸ್ಪೀಕರ್ ಖಾದರ್ ಅವರ ಕ್ಷೇತ್ರ. ವಿಧಾನಸಭೆಯಲ್ಲಿ ಚರ್ಚೆಗೆ ತರಲಿ, ಶಾಸಕರುಗಳ ಹತ್ರ ಸ್ಪಷ್ಟೀಕರಣ ಕೇಳಲಿ, ತಪ್ಪು ಅಂತಾದರೆ ಚೀಮಾರಿ ಹಾಕಲಿ, ಚರ್ಚೆ ಆಗಬೇಕು ಅಂತ ನಾವು ಆಗ್ರಹಿಸ್ತೀವಿ. ನೈಟ್ ಲೈಫ್ ಯಾಕಿಲ್ಲ ಮಂಗಳೂರಿನಲ್ಲಿ? ಇದೇ ಹರೀಶ್ ಪೂಂಜಾ ಮೊನ್ನೆ ಹೇಳಿದರು. DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾಗ ಹೇಳಿದ್ರು, ಇಲ್ಲ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಎಲ್ಲ BJP ಶಾಸಕರುಗಳು ಉಪಮುಖ್ಯಮಂತ್ರಿಗಳ ಜೊತೆ ಇದ್ದೀವಿ, ನೈಟ್ ಲೈಫ್ ಬೇಕು, ನೈಟ್ ಲೈಫ್ ಇಲ್ಲದೆ ಇರೋದ್ರಿಂದ ಭಾಳ ದೊಡ್ಡ ರೀತಿಯಲ್ಲಿ ಮಂಗಳೂರಿನ ಅಭಿವೃದ್ಧಿಗೆ ತೊಡಕಾಗಿದೆ ಅಂತ ಹೇಳಿದರು. ಇಲ್ಲಿ ಬಂದು ಬೆಂಕಿ ಹಚ್ಚುವ ಮಾತಾಡ್ತಾ ಇದ್ದಾರೆ. ಇದು ಇನ್ನು 7 ಗಂಟೆಗಲ್ಲ 5 ಗಂಟೆಗೆ ಮಂಗಳೂರು ನಿರ್ಜನ ಆಗುವಂಥ, ನಿರ್ಜೀವ ಆಗುವಂಥ, ಡೆಡ್ ಆಗುವಂಥ ಸ್ಥಿತಿ ಬರ್ತದೆ. BJP ಸಂಘ ಪರಿವಾರಕ್ಕೆ ಇದೇ ಬೇಕು, ಮುಸ್ಲಿಮರ ಕಡೆಯಿಂದ ಇಂಥ ಪ್ರತಿಕ್ರಿಯೆ ಬೇಕು ಅಂತ ನಾವು ಅದನ್ನು ಒಪ್ಪುವುದಿಲ್ಲ. ಕಾನೂನು ಪ್ರಕಾರ ಏನಾಗಬೇಕು ಅದೇ ಆಗಬೇಕು. ಅದಕ್ಕೆ ನಾವೆಲ್ಲರೂ ಜಾತ್ಯತೀತ ಪಕ್ಷಗಳು, ಸಂಘಟನೆಗಳ ಜಂಟಿ ವೇದಿಕೆಯಿಂದ ಬಂದಿದ್ದೀವಿ. ತುಂಬ ಒಂದು 10 ರಾಜಕೀಯ ಪಕ್ಷಗಳು, ಸಂಘಟನೆಗಳ ಪ್ರಮುಖರು ನಾವು ಬಂದಿದ್ದೀವಿ. ನಾವು ಇದನ್ನು ಹಿಂದೂ ಮುಸ್ಲಿಂ ಅಂತ ನೋಡ್ಲಿಕ್ಕೆ ಬಯಸೋದಿಲ್ಲ. ಭರತ್ ಕುಂಬ್ಡೇಲ್ ಮಾತಾಡಿದ್ದಾರೆ, ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಪೊಲೀಸರು ಯಾಕೆ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ? BJP ಅವರಿಗೆ ಬೇಕಾಗಿರೋದೇನು? ಮುಸ್ಲಿಮರಿಂದ ಈ ರೀತಿಯ ಆಕ್ರಮಣಕಾರಿ ಪ್ರತಿಕ್ರಿಯೆಗಳು ಬರಬೇಕು ಅಂತ. ಒಂದಂಥ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಅದನ್ನೇ ಇಟ್ಕೊಂಡು ಹಿಂದೂ ಸಮುದಾಯದ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿ ನೋಡಿ ಹಿಂದೂ ನಾಯಕರುಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ರಾಜಕಾರಣ ಶುರು ಮಾಡ್ತಾರೆ. ಮುಸ್ಲಿಮರು ಕೂಡ ಎಚ್ಚರಿಕೆಯಿಂದ ಇರಬೇಕು, ಇಂಥ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು. ನಾವು ಅಮ್ಮೆಮಾರು ಮತ್ತು ಫರಂಗಿಪೇಟೆ ಮುಸಲ್ಮಾನರಿಗೆ ನಾವು ನಿಜಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರು ಇಷ್ಟೆಲ್ಲ ಉದ್ರೇಕಕಾರಿ ಇದ್ದಾಗಲೂ ಕೂಡ ಪ್ರತಿಭಟನೆ ಬಂದ್ಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ಹುಡುಕಾಟ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತು ಮುಸ್ಲಿಮರ ಕಡೆಯಿಂದ ಕೂಡ ಪ್ರಚೋದನೆಗಳು ಸೋಷಿಯಲ್ ಮೀಡಿಯಲ್ಲಿ ಕಂಡ್ರೆ, ನಾವು ಇವತ್ತು SP ಹತ್ರ ಹೇಳಿದ್ದೀವಿ, ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಪ್ರಚೋದನೆ ಮಾಡ್ತಾರೆ ಮುಲಾಜಿಲ್ಲದೆ ಜಾತಿ ಧರ್ಮ ನೋಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದೀವಿ. ಆ ರೀತಿಯಲ್ಲಿ ಇನ್ನೊಂದು ದಿಕ್ಕಿನಿಂದಲೂ ಕೂಡ ಪ್ರಚೋದನೆಗಳು ಬಂದರೆ ಅದರ ಮೇಲೆ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ. ಕಠಿಣವಾದ ಕ್ರಮ ಆಗಬೇಕು. ನಾವು ಸ್ಪೀಕರ್ ಖಾದರ್ ಅವರು ಹೇಳ್ತಾ ಇದ್ದೀವಿ, ಒಂದು ಇಡೀ ದಿನ ಈ ಶಾಸಕರುಗಳ ಮಾತುಗಳನ್ನೇ ಇಟ್ಕೊಂಡು 2 ಪ್ರಕರಣಗಳನ್ನ ಇಟ್ಕೊಂಡು ನೀವು ವಿಧಾನಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕು ಮತ್ತು ಅವರ ಮೇಲೆ FIR ಹಾಕಲಿಕ್ಕೆ ಸರ್ಕಾರವು ಕೂಡ SP ಅವರಿಗೆ ಸೂಚನೆಯನ್ನು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಸ್ಪೀಕರ್ ಅವರು ಕೂಡ ಕೊಡಬೇಕು.